ನಮಸ್ಕಾರ ರೀ. ನಮ್ಮ ಅಡುಗೆ ಮನೆಗೆ ಸ್ವಾಗತ ಎಲ್ಲರಿಗೂ. ನಾ ಈಗೇನು ಹೊಸ ರೆಸಿಪಿ ತಂದಿನಂದ ಜೋಳದ ಹಿಟ್ಟಿನ ಅಂಬ್ಲಿ ಮಾಡೋದಂತ ತೋರಿಸ್ತೀನಿ ಬರ್ರಿ. ನಾ ಈಗ ನೋಡ್ರಿ ಇದಕ್ಕೆ ಏನಿಲ್ಲ ರೀ, ಒಂದು ಸ್ವಲ್ಪ ಜೋಳದ ಹಿಟ್ಟು ರೀ, ಮಜ್ಜಿಗೆ ರೀ, ಉಪ್ಪು ರೀ, ಬೆಳ್ಳುಳ್ಳಿ ರೀ, ಜೀರಿಗೆ ರೀ, ಇಷ್ಟೇ ಐಟಮ್ ರೀ ಇದಕ್ಕೆ. ನೋಡ್ರಿ ನಮ್ಮ ಮೊಸರು ತೊಗೊಂಡು ಮಜ್ಜಿಗೆ ಮಾಡ್ಕೊಂಡಿದ್ದೆ ರೀ. ನಿಮ್ಮ ಮಜ್ಜಿಗೆ ಸಿಗ್ತಿದ್ದು ಮಜ್ಜಿಗೆನೂ ತೊಗೋರಿ, ತೀರಾ ಚಲೋ ಆಗ್ತದ. ಮಜ್ಜಿಗೆ ಹಾಕ್ಕೊಂಡೆ ರೀ ಒಂದು ಗುಂಡಿಗೆ. ನಾ ಈಗ ಒಂದು ಅಷ್ಟು ನೀರು ಹಾಕ್ಕೋತೀನಿ ರೀ. ಹಾಕ್ಕೊಂಡು ಅದಕ್ಕೆ ಜೋಳ ಹಿಟ್ಟು ಹಾಕೋತೀನಿ ನೋಡ್ರಿ. ಒಂದಿಷ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡೋಣ್ರಿ. ಈಗ ಸರಿಯಾಗಿ ತಿರುಗಾಡ್ಬೇಕು ನೋಡ್ರಿ, ಗಂಟಿಲ್ಲ ಆದಂಗೆ ಅದನ್ನೆಲ್ಲ ತಿರುಗಾಡ್ಕೋತ ಅದನ್ನು ಹಿಟ್ಟು ಮಿಕ್ಸ್ ಮಾಡ್ಬೇಕು ಚೆಂದಾಗೆ. ಮಿಕ್ಸ್ ಮಾಡಿರಿ. ಈ ಕಡೆ ನಾವು ಕುದಿಸಾಕೆ ಇಡೋಣ್ರಿ. ನೋಡ್ರಿ ಚಲೋತ್ನಾಗೆ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನು ಮಿಕ್ಸ್ ಮಾಡಿ ನೋಡ್ರಿ ಎಲ್ಲ ಮಿಕ್ಸ್ ಆಗೈತೆ ನೋಡ್ರಿ. ಇದು ಈಗ ಅದನ್ನು ಒಲೆ ಮ್ಯಾಗ ಸ್ಟೋವ್ ಹಚ್ಚುನ್ರಿ. ಸ್ಟೋವ್ ಹಚ್ಚಿ ಸಣ್ಣ ಸ್ವಲ್ಪ ಮೀಡಿಯಮ್ದಾಗ ಸ್ಟೋವ್ ಇಟ್ರಿ ಒಂದು 10 ನಿಮಿಷ ಕುದಿಸ್ಬೇಕು ರೀ. ಅದನ್ನು ಅಂದ್ರೆ ಚಲೋತ್ನಾಗ ಕುದ್ದಿರ್ತದದು. ಹೊಟ್ಟೆ ಭಾಳ ತಂಪ್ರಿ. ಇದು ಬೇಸಿಗೆ ದಿನಕ್ಕೆ ಚಲೋ ರೀ ಮಾಡ್ಕೋದು. ನೋಡ್ರಿ ನೀವು ಈ ಕಡೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೆ ಅಲ್ರಿ, ಅದನ್ನು ಹರ್ಕೋತೀನಿ ರೀ. ಒಂದಿಷ್ಟು ಬೆಳ್ಳುಳ್ಳಿ ಜಜ್ಕೊಳ್ಳೋಣ್ರಿ. ನೋಡ್ರಿ ಅಷ್ಟೇ ಮೀಡಿಯಮ್ದಾಗ ಹರ್ಕೋದು. ಅದನ್ನು ಪೂರ ಸಣ್ಣ ಅರಿಯಂಗಿಲ್ಲ ರೀ. ಸ್ವಲ್ಪ ಅದು ಅಂಬ್ಲಿ ಕುಡಿತಿದ್ದೇವೆ ಅಂದ್ರೆ ಹಾಗೆ ಮಧ್ಯೆ ಮಧ್ಯೆ ಬರ್ಬೇಕು ರೀ ಬಾಯಾಗ, ಟೇಸ್ಟ್ ಹತ್ತದ. ಈಗ ಅದು ಸಣ್ಣ ಆಗೈತದ ತೊಗೊಳೋಣ್ರಿ. ತೊಗೊಂಡು ಒಂದು ಪ್ಲೇಟ್ದಾಗ ಇಟ್ಕೊತೀನಿ ರೀ. ಇಟ್ಕೊಂಡು ಈಗ ಅದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಜಜ್ಕೊಳ್ರಿ. ಜಜ್ಕೊಂಡು ಅದನ್ನು ಪ್ಲೇಟ್ನ್ಯಾಗ ತೊಗೊಳ್ರಿ. ನೋಡ್ರಿ ಭಾಳ ಚಲೋ ಆಗ್ತದ ನೋಡ್ರಿ. ಈಗ ಬೆಳ್ಳುಳ್ಳಿ ಸ್ವಲ್ಪ ಆಗಚ್ಚದ ಅದನ್ನು ಜಜ್ಕೊಂಡು ತೊಗೊಳೋಣ್ರಿ. ನೀವು ಹೊಸಬ್ರಾಗಿದ್ದಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ. ನಾವು ಹಾಕೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತಾವೆ. ನಾವು ಮಾಡೋ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ ಎಲ್ಲರೂ. ನೋಡ್ರಿ ಅದು ಜಜ್ಜೋದಾಯ್ತು. ಈಗ ತೊಗೊಳೋಣ್ರಿ ಪ್ಲೇಟ್ನ್ಯಾಗ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಅಂದ್ರೆ ಎಲ್ಲ ಗೊತ್ತಾಗ್ತದೆ ನಾವು ಏನೇನು ಹಾಕ್ಯವ ಅನ್ನೋದು. ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ರಿ ಒಂದೊಂದು ಐಟಮ್ಗಳು, ಮತ್ತು ಟೇಸ್ಟ್ ಬೇರೆ ಬರ್ತದೆ. ಅದಕ್ಕೆ ಸ್ಕಿಪ್ ಮಾಡಲೇ ನೋಡಿರಿ. ಈಗ ನೋಡಿರಿ ಈ ಕಡೆ ಕುದ್ದದ ಅದು. ಅದಕ್ಕೆ ನಾವು ಈಗೇನು ಅದು ಜೀರಿಗೆ ಬೆಳ್ಳುಳ್ಳಿ ಕುಟ್ಟಿದ್ದೇವಲ್ರಿ ಅದನ್ನು ತೊಗೊಳೋಣ್ರಿ. ಬೇಕಂದ್ರೆ ನೀವು ಉಳ್ಳಿಗಡ್ಡಿ ಕೊತ್ತಂಬರಿನೂ ಹಾಕೋಬೋದು. ಅವು ಆಪ್ಷನಲ್ ರೀ ಅವೇನು. ಅದು ಅಂಬ್ಲಿ ಬೇಕಾಗೋದು ಇಷ್ಟೇ ರೀ. ಇದಕ್ಕೆ ಹಾಕಿ ಇಷ್ಟು ಮಾಡ್ಕೊಂಡೆ ಅಂದ್ರೆ ಟೇಸ್ಟ್ ಭಾಳ ಆಗ್ತದೆ. ಇದೂ ಮಧ್ಯಾಹ್ನ ಹೊತ್ತು ಈ ಬಿಸಿಲಿಂದಾಗ ಒಂದು ಗ್ಲಾಸ್ ಕುಡ್ದೇವು ಅಂದ್ರೆ ಊಟ ಒಲ್ಲೆ ಆದಾಗ ಇದನ್ನು ಮಾಡ್ಕೊಂಡು ಕುಡಿದ್ರೂ ಹೊಟ್ಟೆನೂ ತುಂಬ್ತದೆ ರೀ, ಮತ್ತು ದೇಹಕ್ಕೂ ಚಲೋ ರೀ, ತಂಪು ಆಗ್ತದ. ನೋಡಿರಿ ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ರೀ 3 ಹಾಕ್ಕೊಂಡೆ ಅದನ್ನು. ಈಗ ಅದನ್ನು ಹಾಗೆ ಸ್ವಲ್ಪ ಇನ್ನೊಂದು ನಿಮಿಷ ಕುದಿಸೋಣ್ರಿ. ಅದನ್ನು ಕುದಿಸಿ ಗ್ಯಾಸ್ ಬಂದ್ ಮಾಡಿಬಿಡೋಣ್ರಿ. ಆಗೈತದ ಅದು. ಈಗ ನೋಡಿರಿ ಮೀಡಿಯಮ್ಮ ಚಲೋ ಆಗ್ತದ. ಗ್ಲಾಸಿಗೆ ಹಾಕಿ ಕುಡಿಯಂಗೆ ಆಗ್ತದೆ. ಪೂರ ಗಟ್ಟಿನೂ ಮಾಡ್ಕೋಬಾರ್ದು ಅದನ್ನು. ನೋಡಿರಿ ಆಗೈತೆ ನೋಡ್ರಿ. ಅದು ಹೆಂಗೆ ಲಟ್ಟಿ ಪಿಟ್ಟಿ ಕುದಿಯಾಕತ್ತದ ಅಂದ್ರೆ ಆಗೈತಿ ಅಂತೇಳಿ ಗೊತ್ತಾಗ್ತದೆ ಪೂರ ಅದು. ಅದು ಈಗೇನೈತಿ ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊಂಬಿಡೋಣ್ರಿ. ನೋಡಿರಿ ಎಷ್ಟು ಚಲೋ ಆಗೈತೆ ನೋಡಿರಿ ಅದು. ಮತ್ತು ಟೇಸ್ಟು ಹಾಗೆ ಇರ್ತದೆ ರೀ ಬಾಯಾಗ. ಮತ್ತು ಇನ್ನಿಷ್ಟು ಕುಡಿಬೇಕಪ್ಪ ಅನ್ನಿಸ್ತದೆ ರೀ. ಮಾಡ್ಕೋರಿ ನೀವು. ಈಗ ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ್ರಿ. ಈ ಕಡೆ ಭಾಳ ಚಲೋ ಆಗ್ತದೆ ಇದು. ನೋಡಿರಿ ಹಿರಿಯರು ಭಾಳ ಮಾಡ್ತಿದ್ದಾರೆ ಯಾವಾಗ, ಈಗೆಲ್ಲ ಮರ್ತಂಗೆ ಆಗಿಬಿಟ್ಟವ್ರಿ ಇವು. ನೀವು ಮಾಡಿರಿ, ಮುಂದೆ ಹೇಳ್ರಿ ನಿಮ್ಮ ಮಕ್ಳಿಗೂ ಮಾಡ್ರಿ ಅಂತ. ಆರೋಗ್ಯಕ್ಕೆ ಒಳ್ಳೆಯದು, ಮಾಡ್ರಿ ಅಂತ ಹೇಳ್ರಿ. ದೇಹಕ್ಕೂ ತಂಪು ಇದು, ಬಿಸಿಲಿಂದ ಭಾಳ ಚಲೋ ರೀ. ನೋಡಿರಿ ಸರ್ವ್ ಮಾಡ್ಕೊಂಡೇನ್ರ ಈಗ ಒಂದು ಗ್ಲಾಸಿಗೆ. ಥ್ಯಾಂಕ್ ಯು ರೀ. ಕೊನೆ